ಹೋಲ್ಸಮ್ ಬಾಡಿ ಪ್ಯಾಕೇಜ್ ಥರ ಇದು. ಓನ್ಲಿ $299. ಪ್ಯಾಕೇಜ್ ಅನ್ನೋದಕ್ಕಿಂತ ಇಟ್ಸ್ ಅ ಪ್ರಿವೆಂಟಿವ್ ಹೆಲ್ತ್ ಇನಿಷಿಯೇಟಿವ್. ಪ್ರಿವೆಂಟಿವ್ ಹೆಲ್ತ್ ಇನಿಷಿಯೇಟಿವ್ ಅಂತ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ, ಬರೀ ಕಾಯಿಲೆ ಇದ್ದಾಗ ಮಾತ್ರ ಟೆಸ್ಟ್ ಮಾಡೋದಲ್ಲ, ಕಾಯಿಲೆ ಬರೋ ಮುಂಚೆನೇ ಸ್ಕ್ರೀನಿಂಗ್ ಮಾಡೋದು. ಇದು ಸ್ಕ್ರೀನಿಂಗ್ ಏನಕ್ಕೆ ಮಾಡೋದಂದರೆ, ಏನಾದರೂ ತೊಂದರೆ ಇದೆಯನ್ನ ಸೈಲೆಂಟಾಗಿ ನಡೀತಿರುತ್ತೆ ಎಲ್ಲನೂ. ಅವಾಗಲೇ ಕಂಡಿಡಿದ್ರೆ ನಮಗೆ ಫುಲ್ ಡಿಸೀಸ್ ಅಷ್ಟು ದೊಡ್ಡದಾಗಲ್ಲ. ಟ್ರೀಟ್ಮೆಂಟು ಆರಾಮಾಗಿ ಕೊಡ್ಬೋದು. ಇನ್ನೂ ಜಾಸ್ತಿ ಸಿವಿಯರ್ ಆದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸು, ಸರ್ಜರಿ, ಎಕ್ಸೆಟ್ರಾ ಇನ್ನೂ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಿದು, ಇಟ್ಸ್ ನಾಟ್ ಅ ಪ್ಯಾಕೇಜ್, ಇಟ್ ಈಸ್ ಅ ಪ್ರಿವೆಂಟಿವ್ ಹೆಲ್ತ್ ಇನಿಷಿಯೇಟಿವ್. ಫಸ್ಟ್ ಸೆಕೆಂಡ್ ಥಿಂಗ್, ಅದು ಇಟ್ ಈಸ್ ಎಲ್ಲರಿಗೂ. ಪ್ಯಾಕೇಜ್ ಅಂದ್ರೆ ಬರೀ ಪ್ರಾಬ್ಲಮ್ ಇರೋರು ಬರ್ತಾರೆ ಆತರ ಅಲ್ಲ. ನಿಮ್ಗೆ ಕಾಯಿಲೆ ಇದೆಯೋ ಎಲ್ಲರೂ ಟೆಸ್ಟ್ ಬಂದ್ ಮಾಡಿಸ್ಕೋಬಹುದು. ಯಾವ ಏಜ್ ಆದ್ರೂ ಆಗ್ಲಿ, ಚಿಕ್ಕವರಾದ್ರೂ ಆಗ್ಲಿ, ದೊಡ್ಡವರಾದ್ರೂ ಆಗ್ಲಿ, ಎನಿ ವುಮೆನ್ ಆಫ್ ಎನಿ ಏಜ್, ಎಲ್ಲರಿಗೂ ಈ ಪ್ಯಾಕೇಜ್ ಆರ್ ಸಾರಿ ದಿಸ್ ಇನಿಷಿಯೇಟಿವ್ ಇಸ್ ಅಪ್ಲಿಕೇಬಲ್. ಯಾವ ತರದ್ದು ಇನಿಷಿಯೇಟಿವ್ ಬರುತ್ತೆ? ಫಸ್ಟ್ ಮೋಸ್ಟ್ ಕಾಮನ್ಲಿ ಫಸ್ಟ್ ನಾವೇನ್ ನೋಡ್ಬೇಕಂದ್ರೆ ನಿಮ್ ಬೇಸಿಕ್ ಎಕ್ಸಾಮಿನೇಷನ್. ಫಸ್ಟ್ ನಿಮ್ದು ಹಾರ್ಟ್ ರೇಟ್ ನೋಡ್ಬೇಕು, ವೈಟಲ್ಸ್ ಚೆಕ್ ಮಾಡಬೇಕು, ಬೇಸಿಕ್ ಎಕ್ಸಾಮಿನೇಷನ್ ಮಾಡಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಬರೋದು ಬೇಸಿಕ್ ಟೆಸ್ಟ್. ಅಂದ್ರೆ ತುಂಬಾ ಸಾಧಾರಣ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ವುಮೆನ್ ಅಲ್ಲಿ ಏನಂದ್ರೆ ಸುಸ್ತು ಅನ್ಸೋದು, ತುಂಬಾ ಜಲ್ದಿ ಸುಸ್ತಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್. ಸೊ ಅದನ್ನ ಫಸ್ಟ್ ಏನ್ ನೋಡೋದು, ಎಷ್ಟು ಜನ ಊಟ ಸರಿಯಾಗಿ ಮಾಡಿರಲ್ಲ, ಏನೋ ಕಾರಣ ಆದ್ರೂ ಆಗ್ಲಿ, ಫಸ್ಟ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಅನೀಮಿಯಾ. ಅನಿಮಿಯಾ ಅಂದ್ರೆ ಬ್ಲಡ್ ಕಡಿಮೆ ಇರೋದು. ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ CBC ಅಂತ ಮಾಡ್ತಿರೋದು. ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಇರುತ್ತೆ, ಗೊತ್ತಾಗಲ್ಲ ಯಾವ ತರ ಇನ್ಫೆಕ್ಷನ್ ಏನು ಅಂತ ಗೊತ್ತಾಗಲ್ಲ. ಅದಕ್ಕೆ ESR ಆಮೇಲೆ ಯೂರಿನ್ ರೋಟಿನೂ ಚೆಕ್ ಮಾಡೋದು. ಇದಕ್ಕೆ ಇನ್ಫೆಕ್ಷನ್, ಸೈಲೆಂಟ್ ಇನ್ಫೆಕ್ಷನ್ಸ್ ಏನಾದ್ರು ಇದೆಯಾ ಅಥವಾ ಇನ್ಫ್ಲಮೇಷನ್ ಏನಾದ್ರು ಇದೆ, ಸೈಲೆಂಟ್ ಆಗಿ ವರ್ಕ್ ಆಗ್ತಿರುತ್ತೆ, ನಿಮಗೆ ಗೊತ್ತಾಗಲ್ಲ. ಓಕೆ, ಅದಲ್ಲದೆ ನೆಕ್ಸ್ಟ್ ಶುಗರ್ ಟೆಸ್ಟಿಂಗ್. ಶುಗರ್ ಕಾಮನ್ ಅಲ್ಲ, ಕಾಮನ್ ಇದ್ರೂನು ಹೆದರ್ತಾರೆ ಮಾಡಕ್ಕೆ. ಸೊ ಅದಕ್ಕೆ ಯು ಹ್ಯಾವ್ ಟು ಡೂ ಬೇಸಿಕ್ ಟೆಸ್ಟಿಂಗ್, ಅದು ಬರುತ್ತೆ. ಸೊ ದಿಸ್ ಇಸ್ ಮೇನ್ ಟೆಸ್ಟಿಂಗ್, ಇದು ಸ್ಕ್ರೀನಿಂಗ್. ಇದು ಇಷ್ಟು ಮೇನ್ ಸ್ಕ್ರೀನಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ನೋಡ್ತೀವಿ, ಹೇಳ್ತೀವಿ ವುಮೆನ್ ಅಲ್ಲಿ ಸ್ವಲ್ಪ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, ಪೀರಿಯಡ್ಸ್ ಎಲ್ಲ ನಿಲ್ಲೋ ನಂತರ ಆ ಟೈಮಲ್ಲಿ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಥಾಟ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು, ಯಾಕಂದ್ರೆ ಹಾರ್ಟ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟ್. ಆ ಒಂದು ಏಜ್ ಆದ್ಮೇಲೆ ಮೆನ್ನಲ್ಲೂ ವುಮೆನಲ್ಲೂ ರಿಸ್ಕ್ ಒಂದೇ ತರ ಇರುತ್ತೆ. ಆ ಥಾಟ್ನ ಮೈಂಡಲ್ಲಿ ಇಟ್ಕೊಂಡು ಹಾರ್ಟ್ ಸ್ಕ್ರೀನಿಂಗು ಮಾಡ್ತಿದೀವಿ. ಅಂದ್ರೆ ECG ಆಗುತ್ತೆ. ಇನ್ನೊಂದು CT ಕ್ಯಾಲ್ಸಿಯಂ ಸ್ಕೋರ್ ಅಂತ ಹೇಳ್ತೀವಿ, ತುಂಬಾ ಅಂಡರ್ ಯುಟಿಲೈಸ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಸೈಲೆಂಟ್ ಬ್ಲಾಕ್. ಎಷ್ಟೊಂದ್ ಜನ ರೀಸೆಂಟ್ ಆಗೋ ಅಷ್ಟೇ, ನಿನ್ನೆ ಒಬ್ಬರು ಬಂದಿದ್ರು, ಏನು ಕಂಪ್ಲೇಂಟ್, ಸ್ವಲ್ಪ ತಲೆ ಚಕ್ರ ಅಷ್ಟೇ ಹೇಳಿದವರು. ಹಂಗೆ ನಾವು ಸ್ಕ್ಯಾನ್ ಮಾಡಿಸಿದ್ವಿ, ನೋಡಿದ್ರೆ ಅವ್ರದ್ದು ರಿಸ್ಕ್ ಫಾರ್ ಬ್ಲಾಕೇಜ್, ಸೈಲೆಂಟ್ ಬ್ಲಾಕ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇತ್ತು. ಸೊ ಅಟ್ ಲೀಸ್ಟ್ ಜಾಸ್ತಿ ಇತ್ತು, ಬಟ್ ಗೊತ್ತಿರ್ಲಿಲ್ಲ, ಏನ್ ಸೈಲೆಂಟ್ ಆಗಿರುತ್ತಲ್ವಾ, ಏನೋ ಗೊತ್ತಾಗಲ್ಲ. ಸೊ ಹಾಗಾಗಿ ಅದನ್ನು ಸ್ಕ್ರೀನಿಂಗ್ ಮಾಡೋ ಫೆಸಿಲಿಟಿ ಇದ್ರಲ್ಲಿ ಇನ್ಕ್ಲೂಡೆಡ್ ಇದೆ. ಪ್ಲಸ್ ಇನ್ನೊಂದು ಹಂಚಿಕೆ, ಎಲ್ಲರಿಗೂ ಹೆದರಿಕೆ ಆಗೋದು ಏನು, ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಒಂಥರ ಭಯ ಬರುತ್ತೆ, ಅಲ್ಲೇ ಹೋಗಿರುತ್ತೆ. ಬಟ್ ಏನಂದ್ರೆ ನಾವು ಸ್ಕ್ರೀನಿಂಗ್ ಮಾಡಿದ್ರೆ ತುಂಬಾ ಎಷ್ಟೊಂದು ಕ್ಲಿಯರ್ ಆಗುತ್ತೆ. ಅದಕ್ಕೆ ಹೊಟ್ಟೆ ಸ್ಕ್ಯಾನ್, USG ಅಬ್ಡಾಮಿನ್ ಅಂಡ್ ಪೆಲ್ವಿಸ್ ಮಾಡಿಸ್ತೀವಿ, ಒಂದು ಹೊಟ್ಟೆ ಸ್ಕ್ಯಾನಿಂಗ್ ಆಗುತ್ತೆ. ಸೆಕೆಂಡ್ ಥಿಂಗ್ ಇಸ್ ಪ್ಯಾಪ್ಸ್ಮಿಯರ್ ಅಂದ್ರೆ ಅಲ್ಲಿಂದ ಕೆಳಗ್ ಭಾಗದಿಂದ ಅದು ವುಮೆನ್ ಸರ್ವೈಕಲ್ ಕೆನಾಲ್ ಇಂದ ಒಂದು ಸ್ಮಾಲ್ ಸ್ವಾಬ್ ಟಿಶ್ಯೂ ಸ್ಯಾಂಪಲ್ ತಗೊಂಡು ಎಕ್ಸಾಮಿನ್ ಮಾಡ್ತಾರೆ. ಅದ್ರಲ್ಲಿ ಏನಾದ್ರು ಪ್ರೀ ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸರ್ ಬರೋ ಲಕ್ಷಣ ಏನಾದ್ರು ಕಾಣ್ತಿದ್ಯಾ ಅಂತ ನೋಡ್ಲಿಕ್ಕೆ. ಸೊ ದಟ್ ವೇ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಹೆಲ್ಪ್ಫುಲ್ ಕ್ಯಾನ್ಸರ್ ಸ್ಕ್ರೀನಿಂಗ್. ಇಷ್ಟೆಲ್ಲ ಆದ್ಮೇಲೆ ಫಸ್ಟ್ ಕನ್ಸಲ್ಟೇಷನ್ ಆಗುತ್ತೆ, ಆಮೇಲೆ ನಾವು ಹೇಳ್ತೀವಿ ಅಡಿಷನಲ್ ಏನಾದರೂ ಬೇಕಾ ಬೇಡವಾ, ಇಷ್ಟೇ ಸಾಕಾ, ಅಟ್ಲೀಸ್ಟ್ ಒಂದು ಬೇಸಿಕ್ ಸ್ಕ್ರೀನಿಂಗ್ ಆದ್ರೆ ನಮ್ಗೊಂದು ಕ್ಲಾರಿಟಿ ಬರುತ್ತೆ. ಅದಾದ್ಮೇಲೆ ವಿ ಕ್ಯಾನ್ ಟೇಕ್ ಅ ನೆಕ್ಸ್ಟ್ ಸ್ಟೆಪ್. ಸೊ ಥ್ರೂ ಈ ಇನಿಷಿಯೇಟಿವ್ ಮೂಲಕ ನಾನು ಹೇಳೋದಂದ್ರೆ ಎಲ್ಲ ವುಮೆನ್ಗೆ ಯುಟಿಲೈಸ್ ಮಾಡಿ, ತುಂಬಾ ಕಾಸ್ಟ್ ಒಂದು ಊಟ ಕಾಸ್ಟ್ ಅಷ್ಟೇ, ಒಂದು ಲಂಚ್ ಅಷ್ಟೇ. ಒಂದು ಲಂಚ್ ನಾವು ಆಚೆ ಡಿನ್ನರ್ಗೆ ಅಥವಾ ಲಂಚ್ಗೆ ಹೋಗಿದ್ರೆ ಎಷ್ಟಾಗುತ್ತೋ ಅಷ್ಟೇ ಆಗುತ್ತೆ, ಅದಕ್ಕಿಂತ ಕಡಿಮೆನೇ ಆಗುತ್ತಿದ್ದು. ಸೊ ಏನಾಗಲ್ಲ, ಹೆದರ್ಬೇಡಿ, ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನ. ಸೊ ದಟ್ ನಿಮ್ ಹೆಲ್ತ್ ಫಸ್ಟ್ ಪ್ರಯಾರಿಟಿ ಇಟ್ಕೊಂಡು ನೋಡಿ ಅಂತ
Yes. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, Yes, okay. ನಿಮ್ ಹೆಲ್ತ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಡಾಕ್ಟರ್ ಹೇಳ್ತಾ ಇರೋದು ಇಷ್ಟನ್ನೇ. ಸೊ ನೋಡಿ, ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಸ್ಟಾಪ್ ಆಗುವಂಥ ಆ ಸುಪಾಸಲ್ಲಿ ಕೆಲವೊಂದು ದೈಹಿಕವಾಗಿ ಸಮಸ್ಯೆಗಳಾಗುತ್ತೆ. ಸೊ ಆವಾಗಲೂ ಕೂಡ ಅದನ್ನು ಪ್ರಿವೆಂಟ್ ಆಗಿ ಹೆಂಗೆ ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು, ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಪ್ಯಾಕೇಜ್ ಇಲ್ಲ. ಇದು ಪ್ರಿವೆಂಟ್ ಆಗಿ ನಿಮ್ಮ ಹೆಲ್ತನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ತುಂಬ ಕಡಿಮೆ ರೇಟ್ನಲ್ಲಿ. ಅಷ್ಟೇ ಅಲ್ಲ, ಬ್ಲಡ್ ಟೆಸ್ಟಿಂಗ್ ನಡೆಯುತ್ತೆ. ಹಾರ್ಟ್ ಪ್ರಾಬ್ಲಮ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಕೂಡ ಟೆಸ್ಟಿಂಗ್ ಕೂಡ ನಡೆಯುತ್ತೆ. ಸೊ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ಒಳಗಡೆ ಸೈಲೆಂಟಾಗಿ ಏನೋ ನಡೀತಾ ಇರುತ್ತೆ, ಬಟ್ ಮುಂದೆ ಅದು ಡೇಂಜರ್ ಝೋನ್ಗೆ ಹೋಗೋದಕ್ಕಿಂತ ಮುಂಚೆ ಈಗಲೇ ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಹಾಗೆ ಕಾಸ್ಟ್ ವಿಷಯ ತಗೊಳ್ಳೋದೇ ಆದರೆ 10,000 ಇವೆಲ್ಲ ಸೇರಿದ್ರೆ 10,000 ರೂಪಾಯಿ ಆಗುತ್ತೆ. ಬಟ್ ಆದರೆ ಅವ್ರು ಕೊಡ್ತಾ ಇರೋದು ಏನು ಗೊತ್ತಾ, 299. ಕರೆಕ್ಟ್ ಸರ್, 299 ಅಷ್ಟೇನೆ. Very ಫುಲ್ surprised. ಮೀಲ್ಸ್ ಕೂಡ ಇಲ್ಲ ಅಲ್ಲಿ ನಮ್ಗೆ. ಅದನ್ನೇ ಹೇಳ್ತಿರೋ 299 ಮೀಲ್ಸ್ ಬರಲ್ಲ, ಇದು ಬರಲ್ಲ. ಇನ್ನೂ ಜಾಸ್ತಿ ಹಾಗಾಗಿ ಇರುತ್ತೆ. ಇಂಥ ದೊಡ್ಡದಾದಂಥ ಆರೋಗ್ಯ ಕಾಪಾಡ್ಕೊಳ್ತೀವಿ ಅಂದ್ರೆ ಇಂಥ ಅವಕಾಶ ಎಲ್ಲೂ ಕೂಡ ಬಿಡಕ್ಕೆ ಸಾಧ್ಯ ಇಲ್ಲ. ಟ್ರೂ ಸರ್, ಡೆಫಿನೆಟ್ಲಿ ಅದು ಸರ್. ವುಮೆನ್ಸ್ ಡೇ ಪ್ರಯುಕ್ತ ನಿಮ್ಮ ಯುನೈಟೆಡ್ ಹಾಸ್ಪಿಟಲ್ ಅಲ್ಲಿ ಅದ್ಭುತವಾದ ಕೊಡುಗೆನ ಕೊಡ್ತಾ ಇದ್ರೆ ಎಲ್ಲ ಹೆಣ್ಮಕ್ಳು ಇದ್ರ ಕಡೆ ಬಳಸ್ಕೊಳ್ಳಿ. ಆಕ್ಚುಲಿ 299 ಅಷ್ಟೇನೆ ಆಕ್ಚುಲಿ ಇದು ಅಲ್ವಾ? ಹೌದು ಸರ್. ಓಕೆ. ಸೊ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಹಾರ್ಟ್ ಟೆಸ್ಟ್ ಆಗಿರ್ಬೋದು, ಕ್ಯಾನ್ಸರ್ ಏನಾದ್ರು ಸಮಸ್ಯೆಗಳಿದೆ ಅದನ್ನು ಕೂಡ ಪ್ರಿವೆಂಟ್ ಆಗಿ ಮಾಡ್ತಾರೆ. ಅಕಸ್ಮಾತ್ ಅದು ತೀರಗತಿಗೆ ಹೋಗಿದ್ರೆ ಅದಕ್ಕೂ ಕೂಡ ಚಿಕಿತ್ಸೆ ಇದೆ. ಇಲ್ಲ ಅಂದ್ರೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಕ್ಯಾನ್ಸರ್ ಅನ್ನೋದು ಕೂಡ ಈ ಒಂದು ಪ್ಯಾಕೇಜ್ ಇದರಲ್ಲಿ ಬರುತ್ತೆ. ಇದು ಹಣದಲ್ಲಿ ಏನೇನೂ ಇಲ್ಲ, ಜಸ್ಟ್ 299, 10,000 ರೂಪಾಯಿ ಕೇವಲ 299 ರೂಪಾಯಿ ಕೊಡ್ತಾರೆ. ಅದು ವುಮೆನ್ಸ್ ಡೇ ಪ್ರಯುಕ್ತ ಎಲ್ಲ ಹೆಣ್ಮಕ್ಳು ರೀಚ್ ಆಗಲಿ ಅಂತ ಅನ್ನೋದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಕೂಡ